ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುರುಡಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಸಂಚಲನ ಮೂಡಿದೆ. ಎರಡನೇ ಅವಧಿಯ ಅಧಿಕಾರ ಚುಕ್ಕಾಣಿ ಹಿಡಿಯಲು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ದಾಖಲಿಸಿದ್ದಾರೆ. ಅವಿರೋಧ ಆಯ್ಕೆಯ ಮೂಲಕ ಪಂಚಾಯತ್ ಗದ್ದುಗೆ ಏರಿದ ನೂತನ ಸಾರಥಿಗಳಿಗೆ ಗ್ರಾಮದಲ್ಲಿ ಹಬ್ಬದ ವಾತಾವರಣದ ನಡುವೆ ಭವ್ಯ ಸ್ವಾಗತ ಕೋರಲಾಗಿದೆ. ಈ ಕುರಿತ ಒಂದು ಸಮಗ್ರ ವರದಿ ಇಲ್ಲಿದೆ. ಮುರುಡಿ ಗ್ರಾಮ ಪಂಚಾಯಿತಿ ಮುಂಡರಗಿ ತಾಲೂಕಿನ ಮುರುಡಿ ಹಾಗೂ ಮುರುಡಿ ತಾಂಡಾ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಚುನಾವಣಾ ಕಣ ರಂಗೇರಿತ್ತು. ಆದರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಒಗ್ಗಟ್ಟಿನ ಮುಂದೆ ಎದುರಾಳಿಗಳ ಆಟ ನಡೆಯಲಿಲ್ಲ. ಚುನಾವಣಾಧಿಕಾರಿ ವಿಶ್ವನಾಥ್ ಎಚ್ ಅವರು ಫಲಿತಾಂಶ ಪ್ರಕಟಿಸುತ್ತಿದ್ದಂತೆ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರತ್ನವ್ವ ಸುರೇಶ್ ಕಾರಭಾರಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲಲಿತಾ ಶೇಖರ್ ಪವಹಾರ ಅವರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಮಹಿಳಾ ನಾಯಕತ್ವಕ್ಕೆ ಬಲ ನೀಡಿದ್ದಾರೆ. ನೂತನ ಪದಾಧಿಕಾರಿಗಳನ್ನು ರೋಣ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಮಿಥುನ್ ಗೌಡ ಪಾಟೀಲ್ ಅವರು ಹೂಗುಚ್ಛ ನೀಡಿ ಅಭಿನಂದಿಸಿದರು. ಈ ವಿಜಯೋತ್ಸವದ ಸಂದರ್ಭದಲ್ಲಿ ಮಾತನಾಡಿದ ಮಿಥುನ್ ಗೌಡ ಪಾಟೀಲ್ ಅವರು ಗ್ರಾಮದ ಅಭಿವೃದ್ಧಿಗೆ ಜಾತಿ ಮತ ಭೇದ ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದನು. ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸದಸ್ಯರಾದ ಶೋಭಾ ಕೊಡ್ಲಿ, ರೇಖಾ ಭಜಂತ್ರಿ, ಗಿರಿಜವ್ವ ಅಂಗಡಿ, ಹನುಮಂತ್ ಕಡಕೋಳ, ವಸಂತ್ ಮಾಳಗಿಮನಿ, ಉಮೇಶ್ ರಾಠೋಡ್ ಹಾಗೂ ಮುರುಡಿ ತಾಂಡಾ, ಚಿಕ್ಕವಡ್ಡತ್ತಿ ಮತ್ತು ಗುಡ್ಡದ ಬೂದಿಹಾಳ್ ಗ್ರಾಮದ ವಿವಿಧ ಹಿರಿಯ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಸ್ಥಳೀಯ ನಾಯಕರಾದ ಸುರೇಶ್ ಮಾಳಗಿಮನಿ, ಮಲ್ಲಿಕಾರ್ಜುನ್ ಕೊಡ್ಲಿ, ಎಸ್ಆರ್ ಪವಾರ್, ರಾಜು ದಾವಣಗೇರಿ, ಶೇಖರ್ ಪವಾರ್, ರಾಜು ಪವಾರ್, ಮರಡಪ್ಪ ಹಳ್ಳಿ, ಹಾಲೇಶ್ ಹಳ್ಳಿ, ದೇವಪ್ಪ ದ್ರೌರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಜೈಕಾರ ಹಾಕುತ್ತಾ ವಿಜಯೋತ್ಸವ ಆಚರಿಸಿದರು. ಒಟ್ಟಿನಲ್ಲಿ ಮುರುಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ತನ್ನ ಪಾರುಪತ್ಯವನ್ನು ಸಾಬೀತುಪಡಿಸಿದ್ದು, ಹೊಸ ನಾಯಕತ್ವದ ಅಡಿಯಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಾಗಲಿ ಎಂಬುದು ಜನರ ಆಶಯವಾಗಿದೆ. ಕುಮಾರ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡರಗಿ.